ಏನು ನಾಗರಾಜು ರೂಮ್ನಲ್ಲಿಲ್ಲ. ಒಳ್ಳೇದಾಯ್ತು. ಪೆಟ್ಟಿಗೆ ತುಂಬಾ ಏನ್ ತಂದಿದ್ದಾನಂತ ನೋಡೇ ಬಿಡೋಣ. ನೋಡು ನೋಡು. ಅಯ್ಯೋ ಏನು ಇಲ್ಲ, ಬರೀ ಬಟ್ಟೆಗಳೇ. ಅಯ್ಯೋ ಆ ಬಟ್ಟೆಗಳ ಕೆಳಗಡೆ ನೋಟಿನ ಕಂತ ಬಿಚ್ಚಿಟ್ಟಿರ್ತಾನೆ ನೋಡಿ. ನೋಡು ಅವನಕ್ಕೆ ಲಕ್ಷ್ಮಿ ಜೊತೆ ಅದು ಈ ಪೋಸ್ನಲ್ಲಿ. ಈಗ ಅರ್ಥ ಆಯ್ತು ಗಂಡ ಹಾಗಿದ್ರು ಗರ್ತಿಗೆ ಹೊಟ್ಟೆ ಹ್ಯಾಗ್ ಬಂತು ಅಂತ. ಕಾಲ ಕೆಟ್ಟು ಹೋಯ್ತು. ನಮ್ಗೆ ಯಾಕೆ ಬೇಕು? ಬಾ ಬಾ. ಅದಕ್ಕೆ ದೇವ್ರ ಮನೇಲಿ ಊದ್ಗಡ್ಡಿ ಹಚ್ಚಿತ್ತು, ಏನೋ ಸುಟ್ಟು ವಾಸನೆ ಬಂತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೀಮಾ ಸೀಮಾ ಏನಂದೆ? ಹೌದಪ್ಪ, ಗೋಪಿದೇ ತಪ್ಪು. ಅವನ್ ತೋರಿಸಿದ್ದು ಕಲ್ ಸರ್ಟಿಫಿಕೇಟು. ಅತ್ತಿಗೆ ನಿರ್ದೋಷಿ ಕಣಪ್ಪ. ಸಾಕು, ಬಾಯಲ್ಲಿ ಹೇಳಿದಷ್ಟಕ್ಕೆ ತಿಪ್ಪಿಲಿರೋ ಕಲ್ಲು ಗರ್ಭಗುಡಿ ದೇವರಾಗಲ್ವೋ? ಅಮ್ಮ ಮುಚ್ಚ ಬಾಯಿ. ನಿನ್ನಂಥ ನೀಚನ್ನ ಹಡಿದಿರೋ ನನ್ನ ಕರುಳು ಸುಟ್ಟೋಗಿದೆ, ಇನ್ನೂ ಇದೆಯಲ್ಲ. ಶಾರದಾ, ಪ್ರಶಾಂತವಾಗಿದ್ದಿ ಮನೆಯಲ್ಲಿ ಬಿರುಗಾಳಿ ಹೇಳೋದಕ್ಕೆ ಇವನೇ ಕಾರಣ. ನಗ್ನಗ್ತಾ ಇರ್ಬೇಕಾದ ಈ ಮನೆ ನರಕ ಆಗೋದಿಕ್ಕೆ ಇವನೇ ಕಾರಣ. ಯಾಕೆ ಹೀಗೆ ಒಗಟಾಗ ಮಾತಾಡ್ತಾ ಇದ್ಯಾ? ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದೇನೆ? ಇವನು ಮಾಡಿರೋ ದ್ರೋಹ ಹೇಳೋದಕ್ಕೆ ಬಾಯ ಬರ್ತಿಲ್ಲ. ನೋಡಿ ಇದನ್ನ. ನಿನ್ನ ಅತ್ತಿಗೆ ನಡತೆಗಟ್ಟೋಳು ಅಂತ ಹೇಳೋಕೆ ಇದಕ್ಕಿಂತಲೂ ಸಾಕ್ಷಿ ಬೇಕೇನೋ? ಅನ್ಯಾಯವಾಗ ಅತ್ತಿಗೆ ಮೇಲೆ ಆರೋಪ ಹೊರಿಸ್ಬೇಡಿ. ಈ ಫೋಟೋ ನೋಡಿ ಅಣ್ಣನು ಹೀಗೆ ತಪ್ಪು ತಿಳ್ಕೊಂಡಿದ್ದ. ಅತ್ತಿಗೆಗೂ ಈ ಫೋಟೋದಲ್ಲಿರೋಳ್ಗೂ ಒಂದೇ ಹೋಲಿಕೆ ಇರೋದ್ರಿಂದ ಇಷ್ಟೆಲ್ಲ ಅನಾಹುತ ಆಯ್ತು. ನಿಮ್ಮ ಮನೆಗೆ ಹೇಳ್ತಾ ಇದ್ದೀನಿ, ಈ ಫೋಟೋದಲ್ಲಿರೋಳು ಅತ್ತಿಗೆ ಅಲ್ಲ. ಹಾಗಾದ್ರೆ ಇವಳು ಯಾರು? ಈ ಮನೆಗೆ ಎರಡನೇ ಸೊಸೆ ಆಗ್ಬೇಕಾಗಿತ್ತು. ಎರಡನೇ ಸೊಸೆ ಆಗ್ಬೇಕಾಗಿದ್ದವಳು? ಅವಳ ಹೆಸರು ಉಷಾ. ಆದ್ರೆ ನನ್ ಜೀವಕ್ಕೆ ಜೀವ ಆಗಿದ್ದು ಉಷಾ ನನ್ ದತ್ತ ಹೋಗ್ಬಿಟ್ಲು. ಅಪ್ಪ, ತಪ್ಪು ಮಾಡಿದವ್ರನ್ನ ಮನೆಯಿಂದ ಆಚೆ ಕಳ್ಸೋದ್ರೆ ಕೊಡೋ ಶಿಕ್ಷೆ ಆದ್ರೆ ಈ ಫೋಟೋ ನಾನು ಇದೀನಲ್ಲ, ನನ್ನನ್ನ ಯಾಕೆ ಆಚೆ ಕಳ್ಸಿಲ್ಲ? ಈ ಮನೆಯಲ್ಲಿ ಮಗನಿಗೂ ನ್ಯಾಯ, ಸೊಸೆಗೂ ನ್ಯಾಯನಾ? ಅಪ್ಪ, ನಾನು ಹೇಳಿದಿಲ್ಲ ಸತ್ಯ ಅಪ್ಪ, ನಾನು ನಂಬಿ. ಅವಳು ಮಾಡದೇ ಇರೋ ತಪ್ಪಿಗೆ ಅನ್ಯಾಯವಾಗಿ ನಾವು ಅವಳಿಗೆ ಶಿಕ್ಷೆ ಕೊಟ್ಟಿವಲ್ಲ. ಹೌದು ಶಾರದಾ, ನಾವು ತುಂಬಾ ದೊಡ್ಡ ಪಾಪ ಮಾಡ್ಬಿಟ್ವಿ. ಅದ್ ಸರಿ, ಆದ್ರೆ ನಮ್ ಗೋಪಿ ಗೌರಿ ಮನೆಗೆ ಯಾಕೆ ಹೋಗಿದ್ದ? ಅವಳನ್ನು ಕೊಲೆ ಮಾಡುವಂತ ಕರ್ಮ ಅವನಿಗೇನು ಬಂದಿತ್ತು? ಇದರಲ್ಲೇನು ಒಳಸಂಚಿದೆ. ನಾನು ಈಗಲೇ ಹೋಗಿ ಗೋಪಿನ ಕಂಡು ಬಂದ್ರೆ ವಿಷಯ ಏನಂತ ಗೊತ್ತಾಗತ್ತೆ. ಸರ್, ನಿಮ್ಗೆ ಫೋನ್ ಬಂದಿದೆ. ಯಾರು ಒಳಗಡೆ ಹೋಗೋಗಿಲ್ಲ. ಯಾರೇ ಆಗಿಲ್ಲ, ಡಾಕ್ಟರ್ ತಡಿತಾ ಪೇಷಂಟ್ ನೋಡ್ಬೇಡ ಅಂತ ಯಾರ ತಿಳ್ಕೊಳ್ಳೋದಲ್ಲ. ಡಾಕ್ಟರ್ ಎಮ MBBS FRCS ಲಂಡನ್ ತಿಳಿತಾ? ಐ ಆಮ್ ಸ್ಪೆಷಲಿಸ್ಟ್. ಇದೀಗ ನೀವು ಇನ್ಸ್ಪೆಕ್ಟರ್ ಫೋನಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ. ಪೇಷಂಟ್ಗೆ ನಾನು ಹೆಚ್ಚು ಕಡಿಮೆ ಮಾಡಿದ್ರೆ ಫೈಲ್ ಸುಟ್ಟಾಕ ಕರೆಸ್ತೀವಿ. ಸರ್, ಡಾಕ್ಟರ್ ಒಳಗೆ ಹೋಗಿದ್ದಾರೆ. ವಾಟ್? ಯಾರನ್ನ ಬಿಡ್ಬೇಡ ಅಂತ ಹೇಳಿರಲಿಲ್ಲ ನನಗೆ? ಕಾನ್ಸ್ಟೇಬಲ್, ಡಾಕ್ಟರ್ ನನ್ನ ಕಸ್ಟಡಿ ತಗೊಳ್ಳಿ. ಹೋಗ ಪ್ಲಾನ್ ಸಕ್ಸಸ್. ಡಾಕ್ಟರ್ ಯಮ MBBS FRCS ಲಂಡನ್ ಆಗಿ ಕೆಲಸ ಮಾಡಬಾರ್ದಾಗಿತ್ತು.
ಒಬ್ಬ ನಿರಪರಾಧಿಗೋಸ್ಕರ ಈ ಕೆಲಸ ಮಾಡ್ಬಿಟ್ಟೆ. ಆ ಮರ್ಡರ ನನಗೆ ಸಿಕ್ಲಿ, ಅವನ ಅಲ್ಲೇ ಪಂಚರ್ ಮಾಡ್ಬಿಡ್ತೀನಿ. ಅಮ್ಮ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಏನಮ್ಮ? ಬಂದೆಮ್ಮ ಬಂದೆ. ಲೇ ಶಾರದಾ, ಅಡಿ ಅಂದ್ರೆ ಬಂದಿದ್ದಾರೆ ನೋಡಿ. ಗೀತಾ ಗಂಡ ನನಗೆ ಕನ್ಸ್ ಕಾಣ್ತಿಲ್ವಲ್ಲ. ಬನ್ನಿ. ಸಾರಿ ಮಿಸ್ಟರ್ ಶ್ಯಾಮರಾವ್, ಈಗ ನಿಮ್ಮ ಮನೆಗೆ ನಾಳೆನಾಗ ಬಂದಿಲ್ಲ. ಪೊಲೀಸ್ ಆಫೀಸರ್ ಆಗಿ ಡ್ಯೂಟಿ ಮೇಲೆ ಬಂದಿದ್ದೀನಿ. ನಮ್ಮನೆಗೆ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಗ ಗೋಪಿ ನರ್ಸಿಂಗ್ ಹೋಮ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡಿದ್ದಾನೆ? ಎಸ್, ಸರ್ಚ್ ಮಾಡಿ. ನೀವ್ ಹೇಳ್ತಾ ಇರೋದು ನಿಜ ತಾನೆ? ಹೌದು, ಇಲ್ಲಿಗೆ ಅವ್ರು ಬರ್ಲೇ ಇಲ್ಲ. ನೀವಿಲ್ಲೇ ಇರಿ, ಅವ್ನು ಬಂದ್ ಕೂಡಲೇ ಅರೆಸ್ಟ್ ಮಾಡಿ. ಎಸ್ ಸರ್. ಲಕ್ಷ್ಮಿ, ಏನಮ್ಮ ಇದೆಲ್ಲ? ಅಯ್ಯೋ ದೇವ್ರೆ. ಕುಂಟ, ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಕಣ್ಣು ಅಣ್ಣ, ನಿನ್ ಕಾಲು ಮುಗಿತು, ನನ್ ಬಿಟ್ಬಿಡೋಣ. ಬಿಡ್ಬೇಕಾ? ಬಿಡ್ತೇನೆ. ನಿಂಗ್ ಪುಣ್ಯ ಬರ್ತದಣ್ಣ. ಬೇಡಿಕೊಳ್ಳೋಣ. ಏನ್ ಸಮಾಚಾರ ಬಂದದ್ದು? ಏನಿಲ್ಲ, ಬಿಡೋಣ. ತಪ್ಸ್ಕೊಂಡ್ಬಿಟ್ಟ. ನೀವೇನ್ ಕತ್ತೆ ಕಾಯ್ತಿದ್ರ? ನಿನ್ ಜೊತೆ ಇನ್ನಿಬ್ರು ಕರ್ಕೊಂಡೋಗ ಅವ್ನ ಎಲ್ಲಿದ್ರು ಹಿಡ್ಕೊಂಡು ಬನ್ನಿ. ಇಲ್ದಿದ್ರೆ ಒಬ್ಬೊಬ್ರನ್ನು ಕೊಚ್ಚ ಹಾಕ್ಬಿಡ್ತೀನಿ. ಗಂಗಾ, ಬಸವ, ಬಂದ್ರ? ಬಿಡೋಣ, ಬಿಡೋಣ, ನನ್ ಬಿಡು, ನನ್ ಬಿಡು, ನನ್ ಬಿಡು. ನನ್ನಿದೆ ಬಚ್ಚ, ಹೆಂಗೈತಿ ಕಲಿತ?
ಛೀ, ಬೀಗ ಹಾಕಿದ್ಯಲ್ಲ, ಏನ್ ಮಾಡೋದೀಗ? ಆ ಸುಂದರನಾದ್ರು ಸಿಕ್ಕಿದ್ರೆ ವಿಷಯ ಗೊತ್ತಾಗಿರೋದು. ಮೊದ್ಲು ಅವ್ನು ಹುಡುಕ್ಬೇಕು. ನಮ್ ಎಸ್ಟೇಟ್ ಪಕ್ಕದಲ್ಲಿರೋ ಗುಡ್ಡದಲ್ಲಿ ಇದ್ಕೊಂಡು ಆ ರುದ್ರ ಏನೋ ವ್ಯವಹಾರ ಮಾಡ್ತಾನೆ ಅಂತ ಸುಂದರ ಹೇಳಿದ್ ನೆನಪು. ನಡಿ, ಅಲ್ಲಿ ಹೋದ್ರೆ ರುದ್ರ ಸಿಗ್ಬೋದು. ಓಕೆ. ಏಯ್, ಹಿಂದ್ಗಡೆ ಕುಣ್ಕೊಂಡು ಹೋಯ್ತಾವನಲ್ಲ, ಅವನೆಲ್ಲ ಅವತ್ ಗೌರಿನ್ ಕೊಲೆ ಮಾಡಿದ್ದು. ಲೋ, ಅವನ್ ಯಾಕೆ ಇಲ್ಲಿಗೆ ಬಂದ? ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿರ್ಬೇಕು. ಹೌದಾ? ನಡಿ, ಪೊಲೀಸ್ ನಾವು ಹೇಳೋಣ. ನಡೀಲಾ ಹೇಳವ, ಬಾ. ಏನೋ ಇದು ನಿನ್ನ ಅವಸ್ಥೆ? ಇಷ್ಟ ದಿನ ಎಲ್ಲಿ ಹೋಗಿದ್ದು? ಬುದ್ಧಿ, ನಮ್ ಬಾವ ನನ್ ಕಟ್ಟಾಕ್ಬಿಟ್ಟು ಪ್ರಾಣ ತೆಗೆದ್ಬಿಡ್ತಿದ್ದ ಬುದ್ಧಿ. ನಾನೆಲ್ಲಿ ನಿಜ ಹೇಳ್ಬಿಡ್ತೀನೋ ಅಂತ. ಬುದ್ಧಿ, ನಮ್ಮ ಅಕ್ಕನ್ನ ಕೆಟ್ಟಿದ್ದು ಅವನೇ. ಅವತ್ತು ನೀವು ಕುಡ್ಕೊಂಬತ್ತಿದ್ದಿಲ್ಲ, ಅವತ್ತು ನನಗೆ ನಿಜ ಬರ್ತದೆ. ಹೋಗು, ಎಲ್ಲಿಗೆ ಹೋಗೋದಾಗ? ನನಗೆ ನಿಜ ಬರ್ತದೆ. ನಾನು ಇಲ್ಲ ಮಲ್ಕೊಂತೀನಿ, ನಾನು ಬರಲ್ಲ. ಏನಿವತ್ತು ಮತ್ತಷ್ಟು ರಂಗ್ ರಂಗಾಗ್ಬಿಟ್ಟಿದ್ಯಾ? ಹೋಗೋ, ಕಾರ ತೊಂಬರ. ಬಾವ, ಹೊರಗೆ ತುಂಬಾ ಕತ್ಲೈತೆ ಬಾವ. ವಾದಿತಿ ನೋಡು, ಹೋಗ. ಅಕ್ಕ, ಗಮ್ ಘಮ ಸೆಂಟು, ಜೈಮಾಲಿನಿ ಹಂಗೆ ದಿರಿಸು. ಯಾವನೇ ಕೊಟ್ಟ? ಯಾರು ಇಲ್ಲ, ಯಾರು ಇಲ್ಲ. ಏಯ್, ಚಿಕ್ಕ ಯಜಮಾನ್ರು ಇವತ್ತು. ಹೀಗ್ ನೋಡೋ ಕಾಸೆ ಪಟ್ನ? ಅಯ್ಯೋ, ಅವ್ರದ್ದೇನು ತಪ್ಪಿಲ್ಲ. ಮತ್ತೆ ನಿಂದ? ನಂದು ಅಲ್ಲ. ಹಂಗಾರೆ ನಂದೇ ತಪ್ಪು. ನಿನ್ ಹಿಂಗ್ ಕೇಳ್ತಿರೋದು, ನಿನ್ ಹೀಗ್ ನೋಡ್ತಿರೋದು ಅಲ್ಲ. ನಿಜ ಹೇಳು, ಏನ್ ನಡೀತು? ಆ ಸಾವುಕಾರ ಏನ್ ಮಾಡ್ದ? ಅವ್ರು ಕುಡಿದು ಬಿಟ್ಟಿದ್ರು ಅಷ್ಟೇ. ಕುಡ್ದವನ್ ಸುಮ್ನಿರ್ತಾನ? ದೇವ್ರಾಣೆಗೂ ಹೇಳ್ತೀನಿ, ಹೆಚ್ಚು ಕಮ್ಮಿ ಆಗೋಕ್ ಮುಂಚೆ ಹೆಂಗೋ ತಪ್ಪಿಸ್ಕೊಂಡು ಒಳ್ಳೆ ಕೆಲ್ಸ ಮಾಡ್ದಿ ಬಿಡು. ನಿನ್ ಹಿಂಗ್ ನೋಡೋ ಚಾನ್ಸ್ ಸಿಕ್ತು ನಂಗೆ. ಚಾನ್ಸ್ ಅಂದ್ರೆ ಚಾನ್ಸ್. ಹೂದಿ, ಹಂಗಾಯ್ತು. ಅಕ್ಕನ್ ಕೊಂದಿದ್ದು
ಅವನೇ ಅವತ್ ರಾತ್ರಿ ಇವತ್ತು ಬಿಟ್ರೆ ಇಂತ ಒತ್ತು ಮತ್ತೆ ಸಿಗಾಕಿಲ್ಲ ಕಡೆ. ಅವತ್ತು ಸರ್ಟಿಫಿಕೇಟ್ ತೋರಿಸಿ ಎಲ್ರ ಬಾಯಿ ಮುಚ್ಚಿಸ್ಬಿಟ್ಟ ಅಲ್ಲ. ನೆನ್ನೆ ಅವನ್ ತಂಗಿ ಮದುವೆ ಆಯ್ತು. ಇವತ್ತು ಅವನ್ ಮನೇಲಿ ಬೇರೆ ಶಾಸ್ತ್ರಕ್ಕೆ ನೆಂಟ್ರಿಷ್ಟೆಲ್ಲ ಸೇರಿರ್ತಾರೆ. ಹಣ ಕೀಳಕ್ಕೆ ಒಳ್ಳೆ ನಿನ್ ತಮ್ಮಯ್ಯ ಅಂತೀನಿ. ಬೇಡ ಬೇಡ ಭಾವ, ನೀನೇನಾದ್ರೂ ಅವ್ರ ಮನೆಗೆ ಹೋದ್ರೆ ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತೀನಿ. ಎಲ್ಲ ನನ್ ಬಣ್ಣದ ಗಿಣಿ. ಪೊಲೀಸ್ ಸ್ಟೇಷನ್ಗೂ ದಾರಿ ಗೊತ್ತೈತಾ ನಿನಗೆ? ಹೌದು, ಆ ಮನೆಗ್ ದ್ರೋಹ ಮಾಡಕ್ ನಾನ್ ಬಿಡಲ್ಲ. ಚಿಕ್ಕ ಯಜಮಾನ್ರದ್ದು ಯಾವ ತಪ್ಪು ಇಲ್ಲ. ಆ ಸಮಯ ಸಾಧಿಸಿ ನನ್ನನ್ನು ಕೆಡ್ಸಿದ್ದು ನೀನೇ. ಅದನ್ನ ಪೊಲೀಸ್ನವ್ರಿಗೆ ತಿಳಿಸ್ತೀನಿ, ಎಲ್ರಿಗೂ ಹೇಳ್ತೀನಿ. ಇಲ್ಲಿವರೆಗೂ ಬಂದ್ಬಿಟ್ಯಾ? ಹೌದು, ಹೇಳೇ ಹೇಳ್ತೀನಿ. ನಾನ್ ಸತ್ರು ಸರಿ. ಇಲ್ಲಿವರೆಗೂ ಬಂದ ಮೇಲೆ ನೀನ್ ಬದುಕಿದ್ರೆ ನನಗೇ ಡೇಂಜರ್. ಈಗ ಅವನೆಲ್ಲಿದ್ದಾನೆ? ರುದ್ರಣ್ಣ, ರುದ್ರಣ್ಣ, ಕುಂಟ ಎಲ್ಲಿ ಹುಡ್ಕಿದ್ರು ಸಿಗ್ಲಿಲ್ಲ. ಸಿಗ್ಲಿಲ್ಲ? ಒಳ್ಳೆ ಮಾತಿನಿಂದ ಅವನ್ ಹಿಡ್ಕೊಂಬಂದ್ರಿ ಸರಿ. ಇಲ್ಲ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಯಾ? ನನ್ ಜಾಗನ ನೋಡ್ಕೊಂಡ್ಬಿಟ್ಯಾ? ಇನ್ನು ನಿನ್ನ ಸುಮ್ಮನೆ ಬಿಡೋದಿಲ್ಲ. Thank you.
ನೀನ್ ಕೊಲೆ ಮಾಡಿ ನಾನು ಹಿಡ್ಕೊತಿದ್ಯಾ? ನಿಮ್ಮವರೆಲ್ಲ ಓಡ್ ಹೋದ್ರು, ಉಳಿದವ್ರ ಗತಿ ನೋಡು. ನೋಡು, ನಡಿ ಪೊಲೀಸ್ ಸ್ಟೇಷನ್ಗೆ. ಏ ಬಾವ, ನನ್ ಕೆಟ್ಟಾಗ್ತೀಯಾ? ಅಕ್ಕನ್ನ ಕೆಡ್ಸಿ ಕೊಲೆ ಮಾಡಿದ ದಿಶಾನ ಪೊಲೀಸ್ನವ್ರ ತಾವೇ ಹೇಳ್ತೀನಿ. ನನ್ಗೊದಿತ್ಯಾ? ಪೊಲೀಸ್ನವ್ರ ಕೈನಲ್ಲಿ ನಿನ್ಗೊದಿಸ್ತೀನಿ. ಬಾ ಬಾ ನಡಿ. ಬಾ ಬಾ. ಲಕ್ಷ್ಮಿ, ನಿನ್ನ ಸ್ಥಾನ ನನ್ನ ಕಾಲ ಹತ್ರ ಅಲ್ಲ, ನನ್ನ ಹೃದಯದಲ್ಲಿ. ಲಕ್ಷ್ಮಿ, ಬಲಗಾಲ್ ಒಳಗಿದ್ಬಮ್ಮ. ಗೀತಾ ಅದಕ್ಕೆ ದೇವ್ರು